ದಟ್ಟವಾದ ಅರಣ್ಯ ನೋಡಿ ಸ್ನೇಹಿತರೆ, ಏನು ಸಖತ್ತಾಗಿದೆ ಅರಣ್ಯ. ಓ ಮೈ ಗಾಡ್, ನನಗಂತೂ ತುಂಬಾ ಸಂತೋಷನೇ ಆಗ್ತಾ ಇದೆ. ಎಷ್ಟು ದಿನ ಆಯ್ತಪ್ಪ ಈ ತರ ಪ್ರಕೃತಿಯಲ್ಲಿ ಗಾಡಿ ಓಡಿಸಿ. ಈ ತರ ರೋಡಲ್ಲಿ, ಅದನ್ನು ನಮ್ಮ ಕಡೆ ರೋಡ್ ತರನೇ ಇದೆ ಸೇಮ್, ಹಿಂಗೇನು ಘಾಟ್ ಸೆಕ್ಷನ್ ರೋಡು. ತುಂಬಾ ಅಂದ್ರೆ ತುಂಬಾನೇ ಸಂತೋಷವಾಗಿದೆ ಸ್ನೇಹಿತರೆ. ಇವತ್ತು ಏನಾಯ್ತು ಅಂದ್ರೆ ಲೋಡ್ 2 ಕಡೆ ಅನ್ಲೋಡ್ ಇದೆ. ಬಟ್ ಕಂಪ್ನಿಯವರು ನನಗೆ ಹೇಳಿದ್ದು ಸೆಕೆಂಡ್ ಅನ್ಲೋಡ್ಗೆ ಫಸ್ಟ್ ಹೋಗು ಅಂತ ಹೇಳಿದ್ದಾರೆ. ನಾನು ಅಲ್ಲಿಗೆ ಬಂದರೆ ಅವರು ಅನ್ಲೋಡ್ ಮಾಡಲ್ಲ ಅಂದರು. ಮತ್ತೆ 300 ಕಿಲೋಮೀಟ್ರ್ ಹೋಗಬೇಕು. ಆ 300 ಕಿಲೋಮೀಟ್ರ್ ಶಾರ್ಟ್ ಕಟ್ಟು ಹೈವೇಲಿ ಹೋದರೆ ಟೋಲ್ ಗೇಟ್ಗಳು ಜಾಸ್ತಿ ಆಗ್ತಾವಲ್ಲ. ಸೊ ಟೋಲ್ ಗೇಟ್ ಪ್ರೈಸು ಆಮೇಲೆ ಕಿಲೋಮೀಟ್ರು ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಓನರ್ ಏನು ಮಾಡಿದ್ರು, ಕೋಆರ್ಡಿನೇಟ್ಸು ಅವರೇ ಎತ್ಕೊಟ್ರು, ಈ ಥರ ರೋಡಲ್ಲಿ ಹೋಗು ಅಂತ ಹೇಳಿದ್ರು. ಈ ಥರ ಹೈವೇ ಅಲ್ಲ, ಅದು ಸಣ್ಣ ರೋಡು, ಹೋಗು ಆರಾಮಾಗಿ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಯಾವ್ಯಾವ ಥರ ರೋಡ್ಗಳಲ್ಲೆಲ್ಲ ಓಡಿಸ್ಬೇಕು ಅಂತ ಎಲ್ಲ ರಸ್ತೆಗಳು ನೋಡೋಣ. ಡ್ರೈವರ್ ಆದಮೇಲೆ ಪ್ರಪಂಚನೇ ನೋಡ್ಕೊಂಬರ್ಬೇಕು ಸ್ನೇಹಿತರೆ, ನನಗೆ ಅನಿಸ್ತಾ ಇದೆ. ಬರೀ ನಾವು ಡ್ರೈವರ್ ಅಂದರೆ ಅದನ್ನೇನೋ ಅನ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಡ್ರೈವರ್ ಅಂದರೆ ತುಂಬ ವ್ಯಾಲ್ಯೂ ಇದೆ. ಡ್ರೈವರ್ ಇಲ್ಲ ಅಂದರೆ ಪ್ರಪಂಚ ನಡೆಯಲ್ಲ, ಪ್ರಪಂಚನೇ ನಿಂತೋಗುತ್ತೆ. ಅದು ಈ ಯುರೋಪ್ ಯೂನಿಯನ್ನಲ್ಲಿ ಗೊತ್ತಾಗಿದೆ ಇವ್ರಿಗೆ. ಅದಕ್ಕೆ ಡ್ರೈವರ್ಗೆ ತುಂಬ ರೆಸ್ಪೆಕ್ಟು. ನಮ್ಮ ಇಂಡಿಯಾದಲ್ಲಿ ಯಾವಾಗ ಡ್ರೈವರ್ ಬೆಲೆ ಗೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಗೊತ್ತಾದರೆ ಅಂತೂ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ತುಂಬ ನೀರೆಲ್ಲ ಹೋಗ್ತಾ ಇದೆ ಪಕ್ಕದಲ್ಲಿ, ಜಲಪಾತ. ಸೊ ನೈಸ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇದನ್ನ. ಇಲ್ಲೆಲ್ಲ ನೀರಿಗೆಲ್ಲ ತುಂಬಾ ಬೆಲೆ ಕೊಡ್ತಾರೆ ಸ್ನೇಹಿತರೆ. ನೀರಿಗೆ ತುಂಬಾ ಬೆಲೆ ಕೊಡ್ತಾರೆ. ಯಾಕಂದ್ರೆ ಇವ್ರಿಗೆ ಒಂದು ಟೈಮು ನೀರು ಕುಡಿಯೋದಕ್ಕೆ ಇರ್ಲಿಲ್ವಂತೆ. ಸೊ ಆ ಕಾರಣಕ್ಕಾಗಿ ನೀರಂದ್ರೆ ತುಂಬಾ ಬೆಲೆ, ವೇಸ್ಟ್ ಮಾಡೋದೇ ಇಲ್ಲ ಇವ್ರ ನೀರು. ಆ ಥರ ಎಲ್ಲಂದ್ರೆ ಅಲ್ಲಿ ಡ್ಯಾಮು ಚಿಕ್ಕದಾಗಿ ಎಲ್ಲಾದ್ರೂ ನೀರು ಸ್ಟೋರೇಜ್ ಮಾಡ್ಕೊಳಕ್ಕಾಗುತ್ತಾ, ಅಲ್ಲೇ ಒಂದು ಡ್ಯಾಮ್ ಕಟ್ಬಿಡ್ತಾರೆ. ಡ್ಯಾಮ್ ಕಟ್ಬಿಟ್ಟು ನೀರು ಅಲ್ಲೇ ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತಾರೆ. ಬೇಕಾದಾಗ ರಿಲೀಸ್ ಮಾಡ್ಕೋತಾರೆ, ಯೂಸ್ ಮಾಡ್ಕೋತಾರೆ.